ಚಳಿಯ ನಡುವೆಯೂ ಕೂಡ ಹನುಮಮಾಲಾ ವಿಸರ್ಜನೆ ಸಡಗರ. ಕೊಪ್ಪಳದ ಅಂಜನಾದ್ರಿಗೆ ಬೆಟ್ಟಕ್ಕೆ ಮಾಲಾಧಾರಿಗಳ ದಂಡು. ದೇಶದ ವಿವಿಧೆಡೆಯಿಂದ ಬಂದಿರುವಂತಹ ಹನುಮ ಭಕ್ತರು. ನಿನ್ನೆ ರಾತ್ರಿಯಿಂದಲೇ ಬರುತ್ತಿರುವಂತಹ ಲಕ್ಷಾಂತರ ಭಕ್ತರು ಹನುಮ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟದಲ್ಲಿ ಸಡಗರ ಮನೆ ಮಾಡಿದೆ. ರಥಾಚರಣೆಗೆ ಬೆಟ್ಟದಲ್ಲಿ ಸಕಲ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಚಳಿಯ ನಡುವೆಯೂ ಕೂಡ ಹನುಮಮಾಲಾ ವಿಸರ್ಜನೆ ಸಡಗರ ಮನೆ ಮಾಡಿದೆ. ಕೊಪ್ಪಳದ ಅಂಜನಾದ್ರಿಗೆ ಮಾಲಾಧಾರಿಗಳ ದಂಡು ಆಗಮಿಸ್ತಾ ಇದೆ. ದೇಶದ ವಿವಿಧೆಡೆಯಿಂದ ಹನುಮ ಭಕ್ತರು ಆಗಮಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇದ್ದಾರೆ. ಹನುಮ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟದಲ್ಲಿ ಸಡಗರ ಮನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಶ್ರೀರಾಮನ ಬಂಟ ಪವನ ಸುತ ಮತ್ತು ಹನುಮನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಅಂಜನಾದ್ರಿಯ ಒಂದು ಆಂಜನೇಯನ ಜನ್ಮಸ್ಥಳ ಅಂತ ಇರ್ಬೋದು. ಅಂದರೆ ಸ್ವತಃ ಶ್ರೀರಾಮನ ಬಂಟ ಬಂಟ ಇರ್ಬೋದು, ಆಂಜನೇಯ ಹುಟ್ಟಿದ ಜನ್ಮಸ್ಥಳ. ಈ ಕಾರಣಕ್ಕಾಗಿ ಇಲ್ಲಿ ವ್ರತ ಆಚರಣೆ ಮಾಡ್ತಿರುವಂಥ ಲಕ್ಷಾಂತರ ಹನುಮ ಮಾಲೆಧಾರಿಗಳು ಹನುಮ ಮಾಲೆಯನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಮಾಘ ಮಾಸದ ತ್ರಯೋದಶಿ ಎಂದು ಸ್ವತಃ ಏನಂತಂದ್ರೆ ಆ ಆಂಜನೇಯ ಏನಂದ್ರೆ 41 ದಿನಗಳ ಕಾಲ ವ್ರತವನ್ನು ಆಚರಣೆ ಮಾಡಿ ದೈವತ್ವವನ್ನು ಪಡೆದಿರ್ತಾನೆ. ಆ ಕಾರಣಕ್ಕಾಗಿ ಆ ಸ್ವತಃ ಏನಂತಂದ್ರೆ ಇಲ್ಲಿ ಹನುಮನ ಒಂದು ಭಕ್ತರು ನಾವು ಕೂಡ ಆಂಜನೇಯ ರೀತಿ ವ್ರತನ ಆಚರಣೆ ಮಾಡುವ ಮೂಲಕ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅದರ ಜೊತೆಗೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಹೊತ್ತು ಬೆಳಗಿನ ಜಾವ ಸುಮಾರು 575 ಮೆಟ್ಟಿಲುಗಳನ್ನು ಏರುವ ಮೂಲಕ ಅಂಜನಾದ್ರಿಯ ಬೆಟ್ಟ ಏರುವ ಮೂಲಕ ಆಂಜನೇಯನ ದರ್ಶನ ಪಡ್ತಾ ಇದ್ದಾರೆ. ಇವತ್ತು ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಆಂಜನೇಯನ ಒಂದು ಅಂದ್ರೆ ಘೋಷವಾಕ್ಯ ಮೂಲಕ ಜೈ ಶ್ರೀರಾಮ್ ಎನ್ನುವ ಮೂಲಕ ಲಕ್ಷಾಂತರ ಭಕ್ತರು ಇವತ್ತು ಆಂಜನೇಯನ ದರ್ಶನ ಪಡಿತಾರೆ. ಜೊತೆಗೆ ನೋಡ್ತಾ ಇರ್ಬೋದು, ಹನುಮ ಮಾಲೆಯನ್ನ ಅಂದ್ರೆ ವ್ರತನ ಆಚರಣೆ ಮಾಡ್ತಾರೆ. ಸರಿಸುಮಾರು 41 ದಿನ ಇರ್ಬೋದು, 21 ದಿನ ಇರ್ಬೋದು, ಮತ್ತು 3 ದಿನ ಇರ್ಬೋದು, 5 ದಿನ ಈ ರೀತಿ ವ್ರತನ ಆಚರಣೆ ಮೂಲಕ ಲಕ್ಷಾಂತರ ಭಕ್ತರು ವಿವಿಧ ಭಾಗಗಳಿಂದ ಬರ್ತಾ ಇದ್ದಾರೆ. 575 ಮೆಟ್ಟುಗಳನ್ನ ಏರುವ ಮೂಲಕ ಆಂಜನೇಯನ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಜೈ ಶ್ರೀರಾಮ್ ಎನ್ನುವ ಘೋಷವಾಕ್ಯ ಇವತ್ತು ಈ ಆಂಜನಾದ್ರಿಯ ಸುತ್ತಮುತ್ತ ಇರುವಂತದ್ದು. ಆ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಇವತ್ತು ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ. ಅದರ ಜೊತೆಗೆ ಜಿಲ್ಲಾಡಳಿತ ಕೂಡ ಇವತ್ತು ಲಕ್ಷಾಂತರ ಭಕ್ತರಿಗೆ ಏನೊಂದು ಯಾವುದೇ ರೀತಿಯ ತೊಂದರೆ ಆಗೋ ನಿಟ್ಟಿನಲ್ಲಿ ಅನ್ನದ ಪ್ರಸಾದ ಮೂಲಕ ಅನ್ನೋದು ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆ ಏನು ಆಂಜನೇಯನ ಜನ್ಮಸ್ಥಳದಲ್ಲಿ ಜೈ ಶ್ರೀರಾಮನ ಘೋಷವಾಕ್ಯ ಮೊಳಗಿರುವಂಥದ್ದು. ಅದರ ಜೊತೆಗೆ ಹನುಮ ಮಾಲೆಧಾರಿಗಳು ಏನಾದ್ರು 575 ಮೆಟ್ಟುಗಳನ್ನು ಏರಿ ಆಂಜನೇಯ ದರ್ಶನ ಪಡೆದು ಮಾಲೆಯನ್ನೇ ವಿಸರ್ಜನೆ ಮಾಡ್ತಿರೋದು. ಅದ್ರ ಜೊತೆಗೆ ಬೆಳಗಿನ ಜಾವ ಹಿಡಿದು ಅಂದ್ರೆ ನಿನ್ನೆಯಿಂದ ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಹೋಮ ಹವನ ಕೂಡ ಇವತ್ತು ನಡೆದಿರುವಂಥದ್ದು. ಏನು ಇವತ್ತು ಆಂಜನೇಯದ್ರಿಯ ಒಂದು ಹನುಮನ ಜನ್ಮಸ್ಥಳದಲ್ಲಿ ಇವತ್ತು ಶ್ರೀರಾಮನ ಘೋಷವಾಕ್ಯ ಮೊಳಗಿರುವಂಥದ್ದು. ಇವಿಷ್ಟು ಇಲ್ಲಿನ ಚಿತ್ರಣ ಅಂತ ಹೇಳ್ಬೋದು. ಒಟ್ಟಾರೆ ಇವತ್ತು ಏನು ಅಂಜನಾದ್ರಿಯಲ್ಲಿ ಜೈ ಶ್ರೀರಾಮ್ ಎನ್ನುವ ಘೋಷವಾಕ್ಯ ಮೊಳಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್ ವೈ, ಟಿವಿ ನ್ಯೂಸ್, ಕೊಪ್ಪಳ.